ದೆಹಲಿಯಲ್ಲಿ ಎನ್ಡಿಎ ಪಕ್ಷಗಳ ಮಹತ್ವದ ಸಭೆ ಹಿನ್ನೆಲೆ ಎಚ್.ಡಿ. ಕುಮಾರಸ್ವಾಮಿಗೆ ಅಮಿತ್ ಶಾ ಫೋನ್ ಕರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಗೆ ಬರುವಂತೆ ಎಚ್.ಡಿ.ಕೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಸೂಚನೆ ಬರ್ತಾ ಇದ್ದಂತೆ ಎಚ್.ಡಿ.ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಗೆ ತೆರಳಿದ್ದಾರೆ ನೂತನ ಸಂಸದ ಎಚ್.ಡಿ. ಕುಮಾರಸ್ವಾಮಿ. ಏರ್ ಇಂಡಿಯಾ ವಿಮಾನದಲ್ಲಿ ದೆಹಲಿಯತ್ತ ಹೊರಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ದೆಹಲಿಯಲ್ಲಿ ಎನ್ಡಿಎ ಪಕ್ಷಗಳ ಮಹತ್ವದ ಸಭೆ ಇದೆ. ಆ ಸಭೆಯಲ್ಲಿ ಮಹತ್ವದ ಚರ್ಚೆಗಳಾಗ್ತವೆ. ಈ ಹಿನ್ನೆಲೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೂಡ ಫೋನ್ ಕರೆ ಮಾಡುವ ಮುಖೇನ ಅಮಿತ್ ಶಾ ಅವರು ಕರೆದಿದ್ದಾರೆ. ದೆಹಲಿಗೆ ಬರಬೇಕು ನೀವು ಕುಮಾರಸ್ವಾಮಿ ಅವರೇ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆಯ್ತು ಸರ್ ಅಂತ ಹೇಳಿ ಕುಮಾರಣ್ಣ ಕೂಡ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮಿತ್ ಶಾ ಅವರ ಸೂಚನೆ ಬರ್ತಾ ಇದ್ದಂತೆ ದೆಹಲಿಗೆ ಎಚ್.ಡಿ.ಕೆ ಪ್ರಯಾಣವನ್ನ ಬೆಳೆಸಿರೋದು. ಜೊತೆಗೆ ಸ್ವತಃ ನರೇಂದ್ರ ಮೋದಿ ಅವರೇ ಎಚ್.ಡಿ. ದೇವೇಗೌಡರಿಗೆ ಕರೆ ಮಾಡಿ ಈ ಪರಿಸ್ಥಿತಿಯನ್ನ ಹೇಗೆ ಎದುರಿಸಬೇಕು ಅಂತ ಕೂಡ ಕೇಳಿದ್ರು ಅನ್ನೋ ಮಾಹಿತಿಯೂ ಕೂಡ ಇದೆ. ಹಾಗಾಗಿ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ನಮ್ಮ ಮಾಜಿ ಪ್ರಧಾನಿಗಳು ಅಂದ್ರೆ ದೇವೇಗೌಡರು ಕರೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಹೋಗಬೇಡಿ, ಅವರನ್ನ ನಂಬೋದಕ್ಕೆ ಹೋಗಬೇಡಿ, ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಇರಿ ಅಂತ ಹೇಳಿದ್ರಂತೆ. ಅದರಂತೆ ಚಂದ್ರಬಾಬು ನಾಯ್ಡು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ದಾರೆ, ನಾನು ಎನ್ಡಿಎ ಮೈತ್ರಿಕೂಟದ ಜೊತೆಗೆ ಇರ್ತೀನಿ ಅಂತ ಹೇಳಿ. ಇದೆಲ್ಲ ಆದ ನಂತರ ಕುಮಾರಸ್ವಾಮಿ ಅವರು ಕೂಡ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ.